ಹಾಯ್ ಗೈಸ್, ನಾನು ನಿಮ್ಮ ಪ್ರಿಯಾ. ಇವತ್ತಿನ ದಿನ ನಾನು ಕ್ಯಾಬೇಜ್ ಪಲ್ಯ ಮಾಡಾಕ್ತಿದ್ದೀನಿ. ನಿಮಗೆ ಸ್ಪೆಷಲ್ ಆಗಿರುತ್ತೆ. ಒಂದು ಕಡಾಯಿನ ಬಿಸಿ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಆಯಿಲ್ ಹಾಕಿಬಿಟ್ಟು ಬಿಸಿ ಮಾಡಿಕೊಂಡು ಅದರಲ್ಲಿ ಸಾಸಿವೆ ಜೀರಿಗೆ ಹಾಕಬೇಕು. ಸಾಸಿವೆ ಮತ್ತು ಜೀರಿಗೆ ಚಟಪಟ ಅಂದು ಅದು ಬ್ರೌನಿಷ್ ಕಲರ್ ಬರೋವರೆಗೂ ನಾವು ಅದನ್ನು ಬಿಡಬೇಕು. ಆಮೇಲೆ ನಾವು ಏನು ಮಾಡಬೇಕಂತಂದರೆ ನಮ್ಮ ಸ್ಪೆಷಲ್ ಆದಂಥ ಚಿಲ್ಲಿನ ಕಟ್ ಮಾಡಿಬಿಟ್ಟು ಹಸಿಮೆಣಸಿನ್ಕಾಯಿ ಮತ್ತು ಒಂದು ಈರುಳ್ಳಿ ಒಂದು 5-6 ಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೆ ನಾನು. ಅದು ಎರಡೂ ನಾವು ಹಾಕಿಬಿಟ್ಟು ಎರಡು ಚೆನ್ನಾಗಿ ಬಾಡಿಸ್ಬೇಕು. ಅಂದರೆ ನೀಟಾಗಿ ಫ್ರೈ ಆಗಬೇಕು. ಯಾವುದೇ ರೀತಿಯಾದ ಹಸಿ ವಾಸನೆ ಬರಬಾರ್ದು ಈರುಳ್ಳಿಗೆ. ಅದೆಷ್ಟು ಚೆನ್ನಾಗಿ ಬೇಯುತ್ತಲ್ಲ ಅಷ್ಟು ಚೆನ್ನಾಗಿ ನಾವು ಮಾಡ್ತಿರೋ ಪಲ್ಯ ಸಕ್ಸಸ್ ಆಗಿ ಬರುತ್ತೆ. ಅದಕ್ಕೆ ನಾವು ಚೆನ್ನಾಗಿ ಬಾಡಿಸ್ಕೋಬೇಕು. ನಾವು ಈ ಥರ ಫ್ರೈ ಮಾಡಿದಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು ಅರಿಶಿಣ ಪುಡಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. 2 ಸ್ಪೂನ್ನಷ್ಟು ನಾನು ಅರಿಶಿಣ ಪುಡಿನ ಹಾಕ್ಕೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಆ್ಯಡ್ ಮಾಡ್ಕೋತಾ ಇದ್ದೀವಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಅದು ನಿಮ್ಮ ಟೇಸ್ಟ್ ವೈಸ್ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಾಯಿದ್ದೀರಿ ಅದ್ರ ಮೇಲೆ ನೀವು ಉಪ್ಪನ್ನು ಆ್ಯಡ್ ಮಾಡ್ಕೋಬೋದು. ಉಪ್ಪು ಹಾಕಿದ ಮೇಲೆ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಅದಾದಮೇಲೆ 1 ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅಂದರೆ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ನಾನು ಹಾಕಿದ್ದೀನಿ. ಇದು ಚೆನ್ನಾಗಿರುತ್ತೆ ಟೇಸ್ಟಿಗೆ. ಇದಾದಮೇಲೆ ನಾವು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಕಟ್ ಮಾಡಿ ಇಟ್ಟಿರೋವಂಥ ಕ್ಯಾಬೇಜ್ನ ನಾನು ಹಾಕಿದ್ದೀನಿ. ಇದೆಷ್ಟು ಚೆನ್ನಾಗಿ ಕಟ್ ಮಾಡಿದ್ದೀನಿ. ಎಳೆಯಾಗಿ ಒಂಥರ ಮ್ಯಾಗಿ ಥರ ಕಾಣ್ತಾ ಇದೆ ಇದು. ಇದನ್ನು ನಾವು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ನಾನು ಯಾವುದೇ ಥರದ ನೀರೆಲ್ಲ ಏನೂ ಮಿಕ್ಸ್ ಮಾಡಿಲ್ಲ ಫ್ರೆಂಡ್ಸ್. ಓನ್ಲಿ ನಾನೇನು ಆಯಿಲ್ ಆ್ಯಡ್ ಮಾಡಿದ್ನಲ್ಲ ಫಸ್ಟ್ ಅಷ್ಟೇ ಆಯಿಲ್ ಹಾಕಿರೋದು. ಒಂದು 2-3 ಸ್ಪೂನ್ ಆಯಿಲ್ ಅಷ್ಟೇ ಯೂಸ್ ಮಾಡಿರೋದು. ನಾವು ಯಾವುದೇ ಕಾರಣಕ್ಕೂ ನೀರು ಹಾಕಲೇಬಾರ್ದು, ಚೆನ್ನಾಗಿ ಬರಲ್ಲ. ಆಮೇಲೆ ಟೊಮ್ಯಾಟೊನೂ ನಾನು ಯೂಸ್ ಮಾಡಿಲ್ಲ. ಇದನ್ನು ನಾವು ಮಿಕ್ಸ್ ಮಾಡಿಬಿಟ್ಟು ಒಂದು 2 ಮಿನಿಟ್ಸು ಮುಚ್ಚಳ ಮುಚ್ಚಿ ಇಟ್ಬಿಡಬೇಕು. ಇದು ಬೆಂದಿದೆಯಲ್ಲ ಚೆಕ್ ಮಾಡೋಣ ಫ್ರೆಂಡ್ಸ್. ಓಕೆ, ಇದು ಚೆನ್ನಾಗಿ ಬೆಂದಿದೆ. ಮಿಕ್ಸ್ ಮಾಡಿ ನೋಡೋಣ ಇನ್ನೊಂದು ಸತಿ. ಚೆನ್ನಾಗಿ ಬೆಂದಿದೆ ಗೈಸ್. ಇನ್ನೊಂದು ಚೂರು ನನಗೆ ಅನಿಸಿದ ಮಟ್ಟಿಗೆ ಇನ್ನೊಂದು ಚೂರು ಬೇಯಬೇಕು ಅನ್ನಿಸ್ತಿದೆ. ನೋಡೋಣ ಫ್ರೆಂಡ್ಸ್. ಮಿಕ್ಸ್ ಮಾಡಿಬಿಟ್ಟು ಇದು ಇನ್ನೊಂದು ಚೂರು ಬೇಯೋಷ್ಟರಲ್ಲಿ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.